ಸಾಲು ಸಾಲು ಟೀಕೆ ಆಕ್ರೋಶದ ನಂತರ ರಾಜ್ಯ ಸರ್ಕಾರ ಕೊನೆಗೂ 3 ತಿಂಗಳಿಂದ ಬಂದಾಗಿದ್ದ ಗೃಹಲಕ್ಷ್ಮಿ ದುಡ್ಡು ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ನಾಳೆ ಚಾಲನೆ ಸಿಗ್ತಿದ್ದಾರೆ ಅಂತ ಹೇಳ್ತಿದ್ದೀನಿ. ಹೌದು ಸರ್. ಏನು ಎಚ್ಚೆತ್ತಿಲ್ಲ, ಅವ್ರಿಗೆಲ್ಲ ಗೊತ್ತಿತ್ರಿ. ಯಾವುದು ಸರ್? ದುಡ್ಡು ಆಗಿಲ್ಲ, ಹೋಗಿಲ್ಲ, ಗೊತ್ತಿತ್ತು ಸರ್. ಒಟ್ಟೊಟ್ಟಿಗೆ ಕೊಟ್ಟು ಜನನ್ ಸಂತೋಷ ಪಡಿಸೋಣ ಅಂತ ಅವರು. ಈ ಚಿಲ್ಲರೆ ಕೊಟ್ಬಿಟ್ರೆ ಖರ್ಚು ಮಾಡ್ಕೊಂಡ್ಬಿಡ್ತೀರಿ. ಉಂಡುಂಡಿಯ ಕೊಟ್ರೆ ಜನ ಏನಕ್ಕಾರು ಬಳಸ್ಕೋತೀರಿ ಅಲ್ವಾ ಸಿದ್ದರಾಮಯ್ಯನವರೇ? ಹೋಗ್ಲಿ ಬಿಡಿ ಸರ್. ಇಲ್ಲ ಸರ್, ಇನ್ನು ಈ ಅಕ್ಕಿ ಕೊಡೋ ವಿಚಾರದಲ್ಲೂ ಒಂದು ಪ್ರಶ್ನೆ ಮೂಡ್ತಾ ಇದೆ ಸರ್. ಜೋಶಿ ಅವರು ಹೇಳಿದ್ದಾರೆ, ಈಗ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಜ್ಞಾನೋದಯ ಆಗಿದೆ ಅಂತ ಅಂದ್ಬಿಟ್ಟು ಈಗ 10 kg ಕೊಡ್ತಾರಂತೆ. ಬಟ್ ಆ ದುಡ್ಡು, ಆ ಅಕ್ಕಿಯನ್ನ ಖರೀದಿ ಮಾಡಲ್ಲ ರಾಜ್ಯ ಸರ್ಕಾರದವ್ರು ನೋಡಿಬೇಕಾದ್ರೆ ಅಂತ ತಾವು ಹೇಳಿದ್ರಿ ಒಂದು ಮಾತು ಹಿಂದೆ. ಏನೋ ಒಂದು ಯಾಕೆ ಅಂದ್ರೆ ದುಡ್ಡು ಕಡಿಮೆ ಆಗಿದೆ, ನೀವು ನೆನೆ ಇರಲಿಲ್ಲ. ಈಗ ದುಡ್ಡು ಕಡಿಮೆ ಆಗಿದೆ, ದುಡ್ಡು ಉಳಿಯುತ್ತೆ ಅಂತ ಖರೀದಿ ಮಾಡ್ತಿದ್ದಾರೆ. ಹಿಂದೆ ದುಡ್ಡು ಅವ್ರು ಉಳಿತಿರ್ಲಿಲ್ಲ ಯಾವುದುವೆ. 34 ರೂಪಾಯಿ 35 ರೂಪಾಯಿಗೋ ಕೇಳಿದ್ರು ಆಗ FCIನವರು, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾನವರು. ಹಾಗಾಗಿ ಅವ್ರು ಬೇಡ ಅಂದಿದ್ರು ಅಕ್ಕಿ. ಈಗ 10 ರೂಪಾಯಿ ಉಳಿತಿದೆ, ಹಾಗಾಗಿ ತಗೋತಿದ್ದಾರೆ ಅಕ್ಕಿನ. ಜೂನ್ವರೆಗೂ ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳಿದ್ದಾರೆ. ಅದಾದ್ಮೇಲೆ ಏನಾದ್ರು ನಮ್ಮ ದಾಸ್ತಾನಲ್ಲಿ, ನಮ್ಮ ಸ್ಟಾಕ್ಸ್ ಅಲ್ಲಿ, ಐಮ್ ಟಾಕಿಂಗ್ ಫುಡ್ ಸ್ಟಾಕ್ಸ್ ಅಲ್ಲಿ, ಗವರ್ಮೆಂಟ್ ಆಫ್ ಇಂಡಿಯಾನಲ್ಲಿ, ನಾಫೆಡ್ ಅಲ್ಲಿ ಎಲ್ಲಿ ಬೇಕಾದ್ರೂ ಇರ್ಬೋದು, ಡೌನ್ ಆಗಿ ಏನಾದ್ರು ಬಿದ್ದೋಗ್ಬಿಟ್ಟು ರೇಟ್ ಬಂದ್ಬಿಟ್ರೆ ಆಗ ಇವ್ರು ತಗೋತಾರೋ ಇಲ್ವೋ ಹೇಳಕ್ ಬರಲ್ಲ. ಹಾಗಾಗಿ ಇವ್ರು ತಗೋತಿದ್ದಾರೆ. ಮತ್ತೆ 3 ತಿಂಗಳದ್ದು ದುಡ್ಡು, ಗೃಹಲಕ್ಷ್ಮಿ ದುಡ್ಡನ್ನು ನಾಳೆ ಚಾಲನೆ ಮಾಡ್ತಾರಂತೆ, ಹಾಕ್ತಾರಂತೆ. ಯಾವುದು? ನವೆಂಬರ್ದು. ಏಕೆ ಡಿಸೆಂಬರ್ ಜನವರಿ ಇದೇನು ಸರ್ಕಾರದಿಂದ ದುಡ್ಡಿದೆ, ಸಿಕ್ಕಾಪಟ್ಟೆ ದುಡ್ಡಿದೆ. ಯಾಕ್ರಿ ಕಂತಲ್ಲ ಸಾಯಿಸ್ತೀರಿ ಅವ್ರನ್ನ ಪ್ರಾಣ ತಿನ್ನಕ್ಕೆ? ಕೊಟ್ಬಿಡ್ರಪ್ಪ 3 ತಿಂಗಳದ್ದು. 3 ತಿಂಗಳದ್ದು ಒಟ್ಟಿಗೆ ಕೊಡೋದಕ್ಕೆ ಸರ್ 7,000 ಕೋಟಿ ಚಿಲ್ಲರೆ ಬೇಕು ಇವಾಗ. ಆದ್ರೆ ಏನಾಯ್ತು? ಎಲ್ಲಿ ತರ್ತಾರೆ ಸರ್ ದುಡ್ಡು ಕೊಡಕ್ಕೆ 3 ತಿಂಗಳಿಂದ? ಹಿಂಗಂದ್ರೆ DK ದುಡ್ಡು ಬರುತ್ತೆ, ಹಿಂಗಂದ್ರೆ ಸಿದ್ದರಾಮಯ್ಯ ದುಡ್ಡು ಬರುತ್ತೆ. ಅರ್ಥ ಆಯ್ತು ಅನ್ಸುತ್ತೆ. ಅಣ್ಣ, ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಏನಕ್ಕೆ ಒದ್ದಾಡ್ತಿದ್ದೀರಿ? ಇದೇನಪ್ಪ ನಿಮ್ದು ಗ್ಯಾರಂಟಿ? ಕೊಟ್ಟ ಮಾತಿನಂತೆ ನಡೆದಿದ್ದೇವೆ. ಇದೇನಾ ಕೊಟ್ಟ ಮಾತಿನಂತೆ? ತುಂಬಾ ಮರ್ಯಾದೆ ಬೇಡವಾ ನಿಮ್ಗಳಿಗೆ? ಹಾಗಾದ್ರೆ ಮನ ಮರ್ಯಾದೆ ಬೇಡವಾ, ನಾಚಿಕೆ ಬೇಡವಾ? ಕಾಯಿಸಿದ್ಯಾಕೆ ಸರ್ ಜನರಿಗೆ? ಎಷ್ಟು ದಿವಸ ಕೊಡಿ, 3 ತಿಂಗಳದ್ದು ಕೊಟ್ಬಿಡಿ. ಒಂದೇ ಸರಿಗೆ ಅಡ್ವಾನ್ಸ್ ಕೊಡ್ರಿ. 1 ತಿಂಗಳದ್ದು ಮಾರ್ಚ್ ಕೊಟ್ಬಿಡಿ. ಅತ್ತ ಕಡೆ ಅಡ್ವಾನ್ಸ್ ದುಡ್ಡು ಇದೆಯಲ್ಲ. ಜಮೆ ಪ್ರಕ್ರಿಯೆಯಲ್ಲಿ ಒಂದು ಸ್ವಲ್ಪ ಚೇಂಜಸ್ ಆಗಿದೆ, ಅದಕ್ಕೆ ಯಾವುದು ಚೇಂಜ್ ಆಗಿಲ್ಲ. ಈ ಬುಲೆಟಿನ್ ಬುರುಡ ಬಿಡೋದ್ ಮೇಲೆ ನಿಲ್ಲಿಸ್ಬಿಡಿ. ನಮ್ಮ ಹತ್ರ ನೀವು ಸುಳ್ಳುಗಾರರು, ನೀವು ಮೋಸಗಾರರು, ನೀವು ನಿಮ್ಮ ದುಡ್ಡನ್ನು ತಿನ್ನಲು ಇರುವ ಆತುರಗಾರರು ಅಷ್ಟೇ. ಸುಳ್ಳು ಕೊಡ್ರಿ. 3 ತಿಂಗಳದ್ದು ನೋಡೋಣ, ಕಾಸಿದ್ರೆ ನಿಮ್ಮ ಹತ್ರ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಅಮ್ಮ, ಈ ಬಾರಿ ನವರಾತ್ರಿ ಉತ್ಸವದಲ್ಲಿ ಗುಡ್ ನ್ಯೂಸ್ ಕೊಡ್ತಾ ಇರುವಂತ. ಹೌದು, ಖಂಡಿತ. ಸುಮಾರು 2 ತಿಂಗಳಿಂದ ಹಣವನ್ನ ಬಿಡುಗಡೆ ಮಾಡಿರ್ಲಿಲ್ಲ. ದುಡ್ಡಂದಿಲ್ಲ ಅತ್ತೆ, ಇಲ್ಲಾಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದಿತ್ತು. ಈಗ ನವರಾತ್ರಿ ಹಬ್ಬದ ನಿಮಿತ್ತ ಎಲ್ಲ ನನ್ನ ಗೃಹಲಕ್ಷ್ಮಿಯರು ಖುಷಿಯಲ್ಲಿ ಇರಲಿ ಅಂತ ಹೇಳಿ ಈಗ 2 ಕಂತನ್ನ ಬಿಡುಗಡೆ ಮಾಡಿದ್ದೀನಿ. 7 ತಾರೀಕು ಮೊದಲನೇ ಕಂತು ಬರುತ್ತೆ, 9ನೇ ತಾರೀಕು 2ನೇ ಕಂತು. ಸೊ 4,000 ರೂಪಾಯಿಯನ್ನ 1,22,00,000 ಯಜಮಾನಿಗಳಿಗೆ ಹಣವನ್ನು ಬಿಡುಗಡೆ ಮಾಡಿದ್ದೀನಿ. ಏನ್ ಹೇಳಕ್ ಇಷ್ಟಪಡ್ತೀರಿ ನವರಾತ್ರಿ ಹಬ್ಬದ ಒಂದೇನೋ ವಿಶೇಷ ಹೆಣ್ಮಕ್ಳಿಗೆ? ನಮ್ಮ ಭಾರತ ದೇಶ ಅಂತಂದ್ರೆ ಹಬ್ಬಗಳ ದೇಶ ಅಂತ, ಹಬ್ಬ ಹರಿದಿನಗಳ ದೇಶ. ಭಾರತದ ಸಂಸ್ಕೃತಿ ಅಂತಂದ್ರೆ ಬಹಳ ವಿಶೇಷವಾದಂತ ಸಂಸ್ಕೃತಿ. ಹೌದಾ? ಅಯ್ಯೋ, ನಂಗೆ ಗೊತ್ತೇ ಇರ್ಲಿಲ್ವಲ್ಲಮ್ಮ. ನಾವು ಈ ಯೋಜನೆಯನ್ನ ಹೆಣ್ಮಕ್ಳು ಸ್ವಾವಲಂಬನೆಯ ಜೀವನ ಮಾಡಲಿ ಅಂತ ಮಾಡಿದ್ದೀವಿ. ಸೊ ಆ ಹಣವನ್ನು ಸದುಪಯೋಗ ಪಡಿಸ್ಕೊಳ್ಳಿ, ಆ ದೇವಿಯ ಆಶೀರ್ವಾದಕ್ಕೆ ಪಾತ್ರರಾಗಲಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಮಂತ್ ಅದೇ ರೀಸನ್. ಮತ್ತೆ 2 ತಿಂಗಳು ಮತ್ತೆ ತಾಂತ್ರಿಕ. KSRTC ದುಡ್ಡು ತಾಂತ್ರಿಕ. ಅಕ್ಕಿ ದುಡ್ಡು ಹೋಗಿದ್ಯಾ? ನಾಳೆಯಿಂದ ಚೆಕಿಂಗ್ ಸ್ಟಾರ್ಟ್ ಮಾಡೋಣ. ಅದೊಂದು ಕಂತಲ್ಲಿ ಬಿಡುಗಡೆ ಆಗುತ್ತೆ. 2 ಕಂತಲ್ಲಿ ಅಂದರೆ 7ನೇ ತಾರೀಕು ಜುಲೈದು ಬಿಡುಗಡೆ ಆಗುತ್ತೆ, 9ನೇ ತಾರೀಕು ಆಗಸ್ಟದ ಬಿಡುಗಡೆ ಆಗುತ್ತೆ. ಸೊ 4,000 ರೂಪಾಯಿಯನ್ನು ಆಲ್ರೆಡಿ ಬಿಡುಗಡೆ ಮಾಡಿನೇ ಬೆಳಗಾವಿಗೆ ಬಂದಿದೆ. ತಡವಾದ್ರೂ ಕೂಡ ಒಳ್ಳೆ ಸಮಯಕ್ಕೆ ಕೊಡ್ತಾ ಇದ್ರಿ. ತಡ ನಿಮಗೆ ಮುಂಚೆಯಿಂದ ಹೇಳಿದ್ದೀನಿ, ಸರ್ಕಾರದ ಯೋಜನೆಗಳು ನಾವು ಹೇಳಿದ ಭಾಷೆನ, ಕೊಟ್ಟ ಭಾಷೆನ ನಾವು ಉಳಿಸ್ಕೊಳ್ತೀವಿ. 1 ದಿನ 1 ತಿಂಗಳು ಹೆಚ್ಚು ಕಡಿಮೆ ಆಗ್ಬೋದು, ಆದರೆ ಸಿದ್ದರಾಮಯ್ಯನವರ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಾತಿಗೆ ಎಂದು ತಪ್ಪೋದಿಲ್ಲ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಸೊ ಇದಿಷ್ಟು ಸದ್ಯ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತು.
ಅದ್ಯಾಕೆ ಈ ವಿಷಯದಲ್ಲಿ ಮಾತ್ರ? ಇಡೀ ದೇಶದಲ್ಲಿ ಮಾದರಿಯಾಗಿರ್ತಕ್ಕಂಥವ್ರು ಬಡವರು ಅಂತೆಲ್ಲ ಇವರೇ ಶೋಷಿತ ವರ್ಗದ ಜನ ಅನ್ನೋ ಮಾತು ಹೇಳ್ತೀನಿ. ಬ್ಯಾಕ್ವರ್ಡ್ ಕ್ಲಾಸ್, ಶೆಡ್ಯೂಲ್ ಕಾಸ್ಟ್, ಮೈನಾರಿಟೀಸ್, ಬಡವರು, ಮೇಲ್ವರ್ಗದಲ್ಲಿ ಬಡವರು ಕೂಡ ಗೌರ್ಮೆಂಟಲ್ಲಿ ಇಟ್ಕೊಂಡು ಹೇಳ್ತಾ ಇರ್ತಕ್ಕಂಥದ್ದು. ಒಂದು ವರ್ಗಕ್ಕೆ ನಾವು 40,000 ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇರ್ತಕ್ಕಂಥ ಅಭಿನಂದನೆ ಸಲ್ಲಿಸೋದು ಬಿಟ್ಬಿಟ್ಟು ಡಿವೇಟ್ ಮಾಡಿದ್ರು ಅಂತೇಳಿ ಯಾವ ಕಾರಣಕ್ಕೆ ಸುಳ್ಳು ಹೇಳ್ಬೇಕ್ರಿ? ಇನ್ನೊಂದು ತುಂಬ ಇವನೇ ನನಗೆ ಕೌಂಟ್ರ್ ಕೊಡ್ತಾವನೆ. ಈಗ ನಾನು ಕೊಡ್ತೀನಿ ನೋಡಿ ಕೌಂಟ್ರು, ಬೆಚ್ಚೆ ಬೆದ್ದು ಬಿಡಬೇಕು. ನಾಗರಾಜ್ ಯಾದವ್ ಎಲೆಕ್ಷನ್ ಪೀಕಲ್ಲಿ 2023 ನಾನು ಪ್ರಶಾಂತ್ ಇಲ್ಲೇ ಕೂತ್ಕೊಂಡಿದ್ವಿ. ನಿಮ್ಮ ಪಕ್ಷದ ಕಡೆಯಿಂದ ನಿಖೇತ್ ರಾಜ್ ಮೌರ್ಯ ಅವರಿದ್ದರು. ಅವ್ರನ್ನ ನಾನು ಪ್ರಶ್ನೆ ಕೇಳಿದೆ. ನಿಮ್ಮ ಪ್ರಣಾಳಿಕೆ ಬಿಡುಗಡೆ ಆಗಿತ್ತು, 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರಿ. ನಾನು ಕೇಳಿದೆ ಅವ್ರಿಗೆ, ಎಲ್ಲಿಂದ ತರ್ತೀರಿ ಈ ದುಡ್ಡನ್ನು ಅಂದರೆ BJP-ಯವರು 40% ಭ್ರಷ್ಟಾಚಾರ ಮಾಡಿ ತಿಂತಿದ್ದಾರೆ, ಆ ದುಡ್ಡನ್ನು ನಾವು ಭ್ರಷ್ಟಾಚಾರ ಮಾಡದೆ ಉಳಿಸ್ತೀವಿ, ಜನರಿಗೆ ಕೊಡ್ತೀವಿ, ಈಸಿಯಾಗಿ ನಡ್ಕೊಂಡು ಹೋಗುತ್ತೆ ಅಂದರು. ದಟ್ ಇಸ್ ನಾಟ್ ಮೈ ಆನ್ಸರ್. ವಿ ಹ್ಯಾವ್ ರಿಸೋರ್ಸಸ್. ಕರ್ನಾಟಕ ಪ್ರೋಗ್ರೆಸಿವ್ ಸ್ಟೇಟ್. ಅಯ್ಯೋ ನಿನ್ನ ಗಂಡ ಹೆಂಡತಿ ಮಕ್ಕಳಿದ್ದಾರೆ, ರೈತ ಕುಟುಂಬ ಅಂತ ಅಂದ್ಕೊಳ್ಳಿ. ಗ್ಯಾರಂಟಿ ಬರುವುದಕ್ಕಿಂತ ಮುಂಚೆ ಆ ರೈತನಿಗೆ 2 ಸಲ 4,000 ರೂಪಾಯಿ ರೈತ ಸಮ್ಮಾನ ಅಂತ ಬರ್ತಿತ್ತು. ನೀವು ಗ್ಯಾರಂಟಿ ಬಂದ ಮೇಲೆ ಏನಂದ್ರಿ? ನೀನು ಹೆಂಡತಿ ಕೊಡ್ತಿದ್ವಲ್ಲಪ್ಪ, ನಿನ್ಗೆ ಯಾಕೆ ಬೇಕು 4,000? ನಾವು ಕೊಡಲ್ಲ ಅಂದ್ರಿ. ಓಕೆ ಅಂದ, ಹೆಂಗೂ ನನ್ನ ಹೆಂಡತಿಗೆ ಬರುತ್ತೆ ಅಂದ ಅವನು. ಆ ರೈತನ ಮಗುಗೆ ಒಂದು ಸ್ಕಾಲರ್ಶಿಪ್ ಬರ್ತಾ ಇತ್ತು, ರೈತ ವಿದ್ಯಾನಿಧಿ ಅಂತ. ಗ್ಯಾರಂಟಿ ಕೊಡ್ತಾ ಇದ್ದೀವಲ್ಲಪ್ಪ, ಅದು ಯಾಕೆ ಬೇಕು ನಿಮ್ಮ ಮಕ್ಕಳಿಗೆ ಅಂದ್ರಿ. ಅದನ್ನು ಬಿಟ್ಟ ಅವನು. ಆಯ್ತು. ಅವನೊಂದು ಬೋರ್ ಹಾಕ್ಸಿದ್ರೆ ಸರ್ಕಾರ ಉಚಿತವಾಗಿ ಒಂದು TC ಕೊಡ್ತಾ ಇತ್ತು. ನೀವೇನಂದ್ರಿ? ಗ್ಯಾರಂಟಿ ಕೊಡ್ತಾ ಇದ್ದೀವಿ, ಅದು TCಗೆ ದುಡ್ಡು ಕಟ್ಟು ಅಂದ್ರಿ. 2.5 ಗ್ಯಾರಂಟಿ ಕನೆಕ್ಟ್ ಮಾಡಲಿಲ್ಲ. ಅಲ್ಲ, ಒಂದು ನಿಮಿಷ, ಗ್ಯಾರಂಟಿ ಕನೆಕ್ಟ್ ಮಾಡಲಿಲ್ಲ. ಆಯ್ತು, ದುಡ್ಡು ತಗತ್ತಿದ್ರಿ ತಾನೆ. 2.5 3 ಲಕ್ಷ ರೂಪಾಯಿ ಒಂದು TC ಕಟ್ಟಬೇಕು ಅವನು. ಇಲ್ಲ, ಅದರ ಅರ್ಥ ಕಟ್ ಆಫ್ ಟೈಮ್ ಕೊಟ್ಟಿದ್ವಿ, ನಿಮ್ಗೆ ಗೊತ್ತಿದೆ. ನಾಗರಾಜ್ ಅದು ಪ್ಲೀಸ್ ನೀವು 24,000 ಒಂದು ವರ್ಷಕ್ಕೆ ನೀನು ಹೆಂಡತಿ ಕೊಡ್ತಾ ಇದ್ದೀವಿ, 2.5 ಲಕ್ಷ ನೀನು TC ಕಟ್ಟು ಅಂದ್ರೆ ಅವ್ನು 10 ವರ್ಷ ಹೆಂಡತಿಗೆ ಬರೋ ದುಡ್ಡನ್ನು ಒಂದ್ಸಲ ಕಟ್ಟದಾರಿ ಅವನು. ಉದ್ಧಾರ. ಇದೇ ರೀತಿ ಚರ್ಚೆಗಳಾಗಿದೆ ಚಾನಲ್. ನಾವು 15 ಲಕ್ಷ ರೂಪಾಯಿ ಒಬ್ಬರಿಗೆ ಹಾಕ್ತೀನಿ ಅಂತ ಹೇಳಿದ್ರಲ್ಲ. ಪೀಪಲ್ ಆರ್ ನಾಟ್ ಬಿನ್ ಡಿಪ್ರೈಡ್ ಆಫ್. ಒಂದು ನಿಮಿಷ, ನಾನು ನಿಮ್ಮ ಟೈಮ್ ಅದ ಮಾತಾಡಿ. ಇದೇನೇ ನಾವು ಚರ್ಚೆ ಮಾಡಿದ್ವಿ, ಇದೇ ಚಾನಲ್ ಚರ್ಚೆ ಮಾಡಿದ್ವಿ ನಾವು. ನಾವು 2 ಕೋಟಿ ಉದ್ಯೋಗಗಳು ಕೊಡ್ತಿದ್ದಿಲ್ಲ. ಪೀಪಲ್ ಆರ್ ನಾಟ್ ಬಿನ್ ಚೀಟೆಡ್ ಇನ್ ದಿಸ್ ಕಂಟ್ರಿ. ಎಷ್ಟು ಉದ್ಯೋಗಗಳ ಸೃಷ್ಟಿ ಮಾಡಿದ್ರು? 200 ಲಕ್ಷ ಕೋಟಿಗಳ ಸಾಲ ಮಾಡಿರ್ತಕ್ಕಂಥದ್ದು 46 ವರ್ಷಗಳಲ್ಲಿ ಇವತ್ತು ನೋಡಿದಾಗ ಹೈಯೆಸ್ಟ್ ಅನ್ಎಂಪ್ಲಾಯ್ಮೆಂಟ್ ಇರ್ತಕ್ಕಂಥದ್ದು ಇದೇ 10 ವರ್ಷಗಳಲ್ಲಿ ಇರ್ತಕ್ಕಂಥದ್ದು. ಸುಳ್ಳಲ್ಲಿ ಗೋಡೆ ಕಟ್ಟಿ ಸುಳ್ಳಿನ ತಾರಸಿ ಹಾಕಿ ಸುಳ್ಳಿನ ಅರಮನೆಯಲ್ಲಿ ನನ್ನ ಸುಟ್ಬಿಟ್ರಲ್ಲ. ಇಲ್ಲ, ನಾಳೆ ಬೈ ಎಲೆಕ್ಷನ್ಸ್ ಇದೆ. ಹಿಂದಿನ ದಿನ ದುಡ್ಡು ದಂಡಿಯಾಗಿ ಕೊಟ್ರಿ. ಯಾಕೆ? ಓಟ್ ಬರಬೇಕಿತ್ತು. ಈಗ ಮುಂದೆ ಯಾವುದು ಚುನಾವಣೆ ಇಲ್ಲ. ಜಿಲ್ಲಾ ಪಂಚಾಯತ್ ZPTP ಬರಲಿ ನೋಡಿ, 4 ತಿಂಗಳು 5 ತಿಂಗಳದ ಟಕ್ ದುಡ್ಡು ಬರುತ್ತೆ. ಅಂತೂ ಇದು ಸರ್ಕಾರ ಯಾವತ್ತೂ ಮಾಡಲ್ಲ. ಬಂದೇ ಬರ್ತದಲ್ಲ. ಅದೇ ನಾನು ಹೇಳ್ತಿದ್ದೀನಿ, ಚುನಾವಣೆ ಇವ್ನು ಯಾವನ ಸೆಡೆ ನನ್ನ ಮಗ. ನಾನು ಬರಲ್ಲ ನೋಡ್ರಿ, ಸರ್ಕಾರದ ದುಡ್ಡು ಬರಲ್ಲ ಅನ್ನೋದು ಸಾಧ್ಯನೇ ಇರಲ್ಲ. ಆ ಇಡೀ ಪ್ರೊಸೆಸ್ ಬಗ್ಗೆನೇ ಒಂದು ಪ್ರಶ್ನೆ ಇದೆ ರೀ. ಚುನಾವಣೆಯಲ್ಲಿ ಓಟ್ ಹಾಕುವಂತ ದುಡ್ಡನ್ನು ಕ್ಯಾಶ್ ಅಲ್ಲಿ ತಂದು ಕೊಡ್ತಿದ್ರು, ಈಗ ಅಕೌಂಟ್ ಹಾಕ್ತಾ ಇದ್ದಾರೆ.